ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂತಂತಂದರೆ 2008ನ ಮಾಲೇಗಾಂವ್ ಬಾಂಬ್ ಬ್ಲಾಸ್ಟ್ ಫೇಮಸ್ ಕೇಸಲ್ಲಿ ಇವತ್ತಿನ ದಿನ ಏನಾಗಿದೆ, ಬಾಂಬೆ NIA ಕೋರ್ಟ್ ಏನಿದೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೋರ್ಟ್, ಅದರಲ್ಲಿ 7 ಜನರನ್ನು ಅಕ್ವಿಟ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಫಾರ್ಮರ್ BJP MP ಪ್ರಗ್ಯಾ ಸಿಂಗ್ ಠಾಕೂರ್ ಅವರು, ಹಾಗೆ ಅವ್ರ ಜೊತೆಗೆ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್, ರಿಟೈರ್ಡ್ ಮೇಜರ್ ರಮೇಶ್ ಉಪಾಧ್ಯಾಯ, ಇನ್ಕ್ಲೂಡಿಂಗ್ 4 ಅದರ್ಸ್. ಓಕೆ, ಸೊ ಇವರೆಲ್ಲರನ್ನ ಕೂಡ ಅಕ್ವಿಟ್ ಮಾಡಿದ್ದಾರೆ. 7 ಜನರನ್ನ ಅಕ್ವಿಟ್ ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಮತ್ತು ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರಾಸಿಕ್ಯೂಷನ್ ಯಾವುದೇ ಎವಿಡೆನ್ಸನ್ನು ಪ್ರೂವ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಬ್ಲಾಸ್ಟಲ್ಲಿ ಯೂಸ್ ಮಾಡಿದ ಬೈಕು ಪ್ರಗ್ಯಾ ಠಾಕೂರ್ ಅವ್ರಿಗೆ ಸೇರಿದ್ದು ಅಂತ ಅವಾಗ ವಾದ ಆಗಿತ್ತು. ಆ ಒಂದು ಬೈಕು ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ನ ಪ್ರಾಸಿಕ್ಯೂಷನ್ ಪ್ರೊಡ್ಯೂಸ್ ಮಾಡಿಲ್ಲ, ಅವ್ರು ಪ್ರೂವ್ ಮಾಡೋಕ್ಕಾಗಿಲ್ಲ ಅಂತ ಬಾಂಬೆ NIA ಕೋರ್ಟ್ ಹೇಳ್ತಾ ಇದೆ. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ಈ ಕೇಸನ್ನು ಇನಿಷಿಯಲಿ ಇನ್ವೆಸ್ಟಿಗೇಷನ್ ಮಾಡಿದ್ದು ಮಹಾರಾಷ್ಟ್ರ ಆ್ಯಂಟಿ ಟೆರರಿಸಮ್ ಸ್ಕ್ವಾಡ್ ಅವರು. ಅದರ ನಂತರ NIA ಅವರು ಅದನ್ನು ತಗೊಂಡ್ರು. 2016ನಲ್ಲಿ ಅವ್ರು ಚಾರ್ಜ್ ಶೀಟ್ ಹಾಕಿದ್ರು. ಕೇಸ್ ಆಗಿದ್ದು, ಇನ್ಸಿಡೆಂಟ್ ಆಗಿದ್ದು 2008ಅಲ್ಲಿ. ಚಾರ್ಜ್ ಶೀಟ್ ಫಸ್ಟ್ ಫೈಲ್ ಆಗಿದ್ದು 2009ಅಲ್ಲಿ. ಅದರ ನಂತರ 2011ನಲ್ಲಿ NIA ಅವರು ಕೇಸನ್ನು ತಮ್ಮ ಕಬ್ಜೆಗೆ ತಗೊಂಡ್ರು. ಅದಾದ ಬಳಿಕ 2016ನಲ್ಲಿ ಅವ್ರು ಚಾರ್ಜ್ ಶೀಟ್ ಹಾಜರು ಮಾಡಿದ್ರು. ಸೊ ಇದರಲ್ಲಿ ಟೈಮ್ ತುಂಬಾ ಡ್ರ್ಯಾಗ್ ಆಯಿತು. ಸೊ ಇಷ್ಟು ವರ್ಷಗಳ ನಂತರ 2008ಅಲ್ಲಿ ಆಗಿರುವಂಥ ಇನ್ಸಿಡೆಂಟು ಇವಾಗ ಬಂದೇನಾಗ್ತಾ ಇದೆ, ಬಾಂಬೆ NIA ಸ್ಪೆಷಲ್ NIA ಕೋರ್ಟ್ ಏನಿದೆ ಅದು ಪ್ರಗ್ಯಾ ಠಾಕೂರ್ ಸೇರಿದಂಗೆ 7 ಜನರನ್ನು ಅಕ್ವಿಟ್ ಮಾಡಿದ್ದಾರೆ ಈ ಕೇಸಲ್ಲಿ, 2008 ಮಾಲೇಗಾಂವ್ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ. ಓಕೆ, ಸೊ ಅದರಲ್ಲಿ ಮತ್ತೆ ರೀಸನಿಂಗ್ ಏನು ಕೊಟ್ಟಿದ್ದಾರೆ ಅಂದರೆ, ಪ್ರಗ್ಯಾ ಠಾಕೂರ್ ಅವರು ಇನ್ಸಿಡೆಂಟ್ ಆಗೋಕ್ಕಿಂತ 2 ವರ್ಷಗಳ ಮುಂಚೆನೇ ಸಾಧ್ವಿಯಾಗಿದ್ದರು. ಎಲ್ಲವನ್ನು ಸಂಸಾರ ತ್ಯಾಗ ಮಾಡಿ ಅವ್ರೇನಾಗಿದ್ರು ಅಂದರೆ ಸಾಧ್ವಿಯಾಗಿದ್ದರು. ಸೊ ನೀವು ಯಾವುದೇ ರೀತಿ ಪ್ರೂವ್ ಮಾಡಿಲ್ಲ, ಅವ್ರಿಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಅವ್ರ ಆ್ಯಕ್ಟಿವಿಟಿ ಇದೆ ಅಂತ ಪ್ರೂವ್ ಮಾಡೋಕ್ಕಾಗಿಲ್ಲ, ಯಾವುದೇ ನೀವು ಎವಿಡೆನ್ಸನ್ನು ಸರಿಯಾದ ರೀತಿಯಲ್ಲಿ ತೋರಿಸಿಲ್ಲ ಅಂತ ಪ್ರಾಸಿಕ್ಯೂಷನ್ ಮೇಲೆ ಬ್ಲೇಮ್ ಮಾಡಿದ್ದಾರೆ. ಸೊ ಆ ರೀತಿ ಬ್ಲೇಮ್ ಮಾಡಿಬಿಟ್ಟು ಬಾಂಬೆ ಸ್ಪೆಷಲ್ ಕೋರ್ಟ್ ಏನಿದೆ, NIA ಕೋರ್ಟ್, ಸ್ಪೆಷಲ್ NIA ಕೋರ್ಟ್, ಸೊ ಅವ್ರೇನು ಮಾಡಿದ್ದಾರೆ, ಈ 7 ಜನರನ್ನು ಇನ್ಕ್ಲೂಡಿಂಗ್ ಫಾರ್ಮರ್ BJP MP ಪ್ರಗ್ಯಾ ಸಿಂಗ್ ಠಾಕೂರ್ ಸೇರಿದಂತೆ 7 ಜನರನ್ನು ಅಕ್ವಿಟ್ ಮಾಡಿದ್ದಾರೆ. ಮತ್ತು ಇದೇನು ಅವ್ರು ಸೇರಿದಂಗೆ ಏನೋ ಒಂದು ಸಂಸ್ಥಾನ ನಡೆಸ್ತಾ ಇದ್ರು, ಒಂದು ಫರ್ಮ್ ನಡೆಸ್ತಾ ಇದ್ರು, ಅದರಿಂದ ಇದೆಲ್ಲ ಆಗಿದೆ ಆ್ಯಕ್ಟಿವಿಟಿ ಅಂತ ಹೇಳ್ತಾ ಇದ್ರು. ಮತ್ತು ಬ್ಲಾಸ್ಟಲ್ಲಿ ಯೂಸ್ ಆಗಿರೋ ಬೈಕ್ ಕೂಡ ಪ್ರಗ್ಯಾ ಸಿಂಗ್ ಠಾಕೂರ್ ಅವ್ರಿಗೆ ಸೇರಿದ್ವು ಅಂತ ಹೇಳ್ತಾ ಇದ್ರು. ಬಟ್ ಅದು ಯಾವುದನ್ನು ಪ್ರೂವ್ ಮಾಡೋಕ್ಕಾಗಿಲ್ಲ ಇಲ್ಲಿ. ಸೊ ಅಂತೆಕಂತೆಗಳ ಸಂತೆ ಆಗಿ ಹೋಗಿತ್ತು. ಸೊ ಇವತ್ತಿನ ದಿನ ಏನಾಗಿದೆ, ಅವ್ರಿಗೆ ಅಕ್ವಿಟ್ ಮಾಡಿದ್ದಾರೆ. ಬಾಂಬೆ ಸ್ಪೆಷಲ್ NIA ಕೋರ್ಟ್ ಅವರು ಅವ್ರನ್ನ ಅಕ್ವಿಟ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಒಂದು ಕೇಸ್ ಬಗ್ಗೆ ನಾನು ಅಪ್ಡೇಟ್ ಮಾಡಿದ್ದೆ, ಇವಾಗ ಕೂಡ ಈ ರೀತಿ ಆಗ್ತಾ ಇದೆ. ಸೊ ಪ್ರಾಸಿಕ್ಯೂಷನ್ ಯಾಕೆ ಯಾವುದೇ ರೀತಿ ಎವಿಡೆನ್ಸನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಲೇ ಅರ್ಥ ಆಗ್ತಾ ಇಲ್ಲ. ಇದರ ಬಗ್ಗೆ ತಮ್ಮ ಅನಿಸಿಕೆಗಳೇನು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.